ಇಷ್ಟೆಲ್ಲ ಕಷ್ಟ ಕೊಟ್ಟರು ಮತ್ತೆ ನೀನನ್ನು ಹುಡಿಕೊಂಡು ಬರ್ತಿದ್ಯಾ, ನಿನಗೆ ಎಷ್ಟು ಧೈರ್ಯ ಇರಬೇಕು. ಈ ಸಾಲ ಎಂಥ ಪರಿಸ್ಥಿತಿ ಬಂದರೂ ನಿನ್ನ ಬಿಡಲ್ಲ. ರಾ 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 ಅಂದರೆ ಈ ಸಿನಿಮಾ ಮಾಡೋಕ್ಕೂ ಮುಂಚೆ ನಾನು ಯೋಚನೆ ಮಾಡಿದ್ದು ಏನಂತಂದರೆ, ರೆಗ್ಯುಲರ್ ಆಗಿ ಒಂದು ಲವ್, ಆ್ಯಕ್ಷನು, ಕಾಮಿಡಿ ಇದನ್ನು ಬಿಟ್ಟು ಬೇರೆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಡಿಫ್ರೆಂಟು, ವಿಭಿನ್ನ ಅನ್ನೋದಕ್ಕಿಂತ ಒಂದು ಸ್ಪೆಷಲ್ ಎಲಿಮೆಂಟ್ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಹೊರಟೆ. ಅವಾಗ ನನ್ನ ಮನಸ್ಸಿಗೆ, ನನ್ನ ಮೈಂಡಿಗೆ ಬಂದಿದ್ದ ಯೋಚನೆ ಏನಂತಂದರೆ, ಯಾವುದ್ಯಾವುದೋ ಕತೆ ತಗೊಂಡು ಸಿನಿಮಾ ಮಾಡೋದಕ್ಕಿಂತ ನಿಮ್ಮ ಮಧ್ಯೆ ನಡೆಯುವಂಥ ವಿಷಯಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೊರಟೆ. ಸಿನಿಮಾ ನಾವು ಮಾಡಬೇಕಾದ್ರೆ ಕತೆ ನಮ್ಮಲ್ಲೇ ಇದೆ, ಅದನ್ನ ಕರೆಕ್ಟಾಗಿ ಆಲೋಚನೆ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಕತೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನನ್ನ ಸಿನಿಮಾ ಟೈಟ್ಲು ಡಿಸೈನ್ ಏನಿದೆ, ಆಪ್ತ ಮಿತ್ರ 2 ಅಥವಾ ಆಪ್ತ ಮಿತ್ರ ರೂ. ಸೊ ಜನ ಮಾತಾಡ್ತಾ ಇರೋದು ಆಪ್ತ ಮಿತ್ರ 2 ಪಾರ್ಟ್ 2 ಬರ್ತಾ ಇದೆ ಅಂತ. ಸೊ ಅದು ಜನ ಆ ಥರ ತಿಳ್ಕೊಂಡ್ರೆ ಅದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತೀನಿ. ಏನಕ್ಕಂದರೆ ಆಪ್ತ ಮಿತ್ರ ಸಿನಿಮಾ ಕಂಟಿನ್ಯೂಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಏನಕ್ಕಂತಂದರೆ ಅದ್ರ ಕಥಾಹಂದರ ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಪ್ತ ಮಿತ್ರರು ಏನಕ್ಕೆ ಅಂತಂದರೆ ಅದು ಕೂಡ ಕಥೆಗೆ ಸಂಬಂಧ ಬರುತ್ತೆ. ನಾಗರಾವು ಸಿನಿಮಾ ಪೋಸ್ಟರ್ ವಿಷ್ಣು ಸರ್ ಹಾಕಿದ್ದೀವಿ, ಅದರ ಹಿಂದೆ ನಮ್ಮ ಹೀರೋ ಬ್ಯಾಕ್ ಡ್ರಾಪ್ ಅಲ್ಲಿ ಫೋಟೋ ಇದ್ದಾರೆ. ಏನಕ್ಕೆ ಅಂತಂದರೆ ಸಿನಿಮಾ ನಮ್ಮ ಟೈಟ್ಲ್ ಡಿಸೈನಲ್ಲಿ ಹೆಂಗೆ ಎರಡು ಟೈಟ್ಲ್ ಇದೆಯೋ, ಸಿನಿಮಾದಲ್ಲಿ ಕೂಡ 2 ಸಿನಿಮಾ ಇದೆ. ಆ 2 ಸಿನಿಮಾ ಯಾವ ರೀತಿ ಬರುತ್ತೆ ಅನ್ನೋದೇ ಸಿನಿಮಾದಲ್ಲಿರೋ ಒಂದು ಸ್ಕ್ರಿಪ್ಟ್. ಈ ಕಥಾಂತರ ಏನಂತಂದ್ರೆ, ಸೌಂದರ್ಯ ಅವ್ರ ಸಾವಿಗೆ ಕಾರಣ ನಾಗವಲ್ಲಿನ, ನಮ್ಮ ವಿಷ್ಣು ಸರ್ ಸಾವಿಗೆ ಕಾರಣ ನಾಗವಲ್ಲಿನ, ರಜನಿಕಾಂತ್ ಅವರು ಹುಷಾರಿಲ್ಲದೆ ಇದ್ದಾಗ ನಾಗವಲ್ಲಿಯಿಂದ ಅಂತ ಸುದ್ದಿ ಆಯಿತು. ಸೊ ಇದು ನಾನು ಹುಟ್ಟಾಕಿರೋಂಥ ಸುದ್ದಿ ಅಲ್ಲ, ಇದು ನಮ್ಮಲ್ಲಿರೋರು ಹುಟ್ಟಾಕಿದಂಥ ಸುದ್ದಿ. ಈ ಪ್ರಶ್ನೆಗೆ ಉತ್ತರ ಯಾರೂ ಕೊಟ್ಟಿಲ್ಲ. ಸೊ ಉತ್ತರನ ನಾವು ಹುಡುಕೊಂಡು ಹೊರಟಿದ್ದೀವಿ. ಉತ್ತರ ಏನಿರ್ಬೋದು, ಹೇಗಿರ್ಬೋದು ಅಂತ ಸಿನಿಮಾ ನೋಡಿದ್ಮೇಲೆ, ಸಿನಿಮಾ ಬಂದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ನಾಗವಲ್ಲಿ ಆತ್ಮನ, ವಿಷ್ಣು ಸರ್ ಆತ್ಮನ ಹುಡುಕೊಂಡು ಹೊರಟಿದ್ದೀವಿ. ಅದು ನಮ್ಗೆ ಸಿಗುತ್ತೋ ಇಲ್ವೋ ಅನ್ನೋದು ಅತಿ ಶೀಘ್ರದಲ್ಲೇ ನಿಮಗೆಲ್ಲ ವಿಷಯ ತಿಳಿಸ್ತೀವಿ. ನನ್ನ ನಂಬಿ ಡೈರೆಕ್ಟರ್ ಸರು, ಸುನೀಲ್ ಸರು ಮತ್ತು ರಮೇಶ್ ಅಣ್ಣ ಅವರು ತುಂಬ ಸಪೋರ್ಟ್ ಆಗಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ನನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ. ಸ್ಟೋರಿನೂ ಅಷ್ಟೇ ಚೆನ್ನಾಗಿದೆ, ಕೇಳಿದ್ದೀನಿ. ನಮ್ಮ ಡೈರೆಕ್ಟರ್ ಸರ್ ಹೇಗೆ ಒಂದು ಹೀರೋ ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿದಾರೋ ಅದೆಲ್ಲ ಪ್ರಿಪೇರ್ ಮಾಡಿಕೊಂಡೆ ನಾನು ಇವ್ರ ಮುಂದೆ ಬಂದು ನಿಂತೆ ಎಲ್ಲ ಥರನೂ ಒಂದು ಆಡಿಷನ್ ತೊಗೊಂಡು ನನಗೆ ಎಲ್ಲ ನೋಡಿದ್ದಾರೆ. ನಮ್ಮ ಸರ್, ನಿಮ್ಮ ಆಶೀರ್ವಾದ ಸದಾ ಈ ಪ್ರೀತಿ ಮತ್ತು ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತು. ಥ್ಯಾಂಕ್ ಯು. ಆಮೇಲೆ ಈ ಸಿನಿಮಾ ಸ್ಪೆಷಾಲಿಟಿ ಏನಂತಂದರೆ, ಇದುವರೆಗೂ ಯಾರು ಕೂಡ ಶೂಟ್ ಮಾಡಿಲ್ಲ. ಒರಿಜಿನಲ್ ನಾಗವಲ್ಲಿ ಪ್ಯಾಲೇಸ್ ಏನಿದೆ ಅನಂತ ಪದ್ಮನಾಭಂ, ನಾಗರ್ಕೋಯಿಲ್, ಕೇರಳದಲ್ಲಿ. ಸೊ ಅಲ್ಲಿ ನಮ್ಮ ಸಿನಿಮಾ ಚಿತ್ರೀಕರಣ ನಡೀತಾ ಇದೆ. ಇದು ಒಂದು ಹೊಸ ಪ್ರಯತ್ನ. ಒರಿಜಿನಲ್ ನಾಗವಲ್ಲಿ ಇದ್ದಂಥ ಅರಮನೆಯಲ್ಲಿ ನಡೀತಾ ಇರುವಂಥ ಒಂದು ಚಿತ್ರೀಕರಣ ಮಾಡ್ತಾ ಇದೀವಿ. ಆ ಥರ ಸಿನಿಮಾ 5ನೇ ತಾರೀಕಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಗಣೇಶ ಹಬ್ಬದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮಿಕ್ಕಿದ ಡೀಟೇಲ್ಸ್ ನಿಮ್ಗೆ ಅತಿ ಶೀಘ್ರದಲ್ಲೇ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇದು ನಾನು ಯಾರ ಹತ್ರನೂ ಕೇಳೋ ಪರ್ಮಿಷನ್ ಅವಶ್ಯಕತೆ ಇಲ್ಲ ಸರ್. ಏನಕ್ಕೆ ಅಂತಂದರೆ ಸ್ವತಃ ವಿಷ್ಣು ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಅದ್ರ ಬೇಕಾದಂಥ ದಾಖಲೆಗಳು ನನ್ನ ಹತ್ರ ಇದೆ. ನಾಗವಲ್ಲಿ ಅನ್ನೋ ಒಂದು ಶಕ್ತಿ, ಒಂದು ಏನೋ ಒಂದು ಆತ್ಮ ಇರ್ಬೋದು, ನನಗೆ ಒಂದು ಆ ಫೀಲಿಂಗ್ ಆಗಿದೆ, ಆ ಅನುಭವ ಆಗಿದೆ ಅನ್ನೋದು ಸ್ವತಃ ವಿಷ್ಣು ಸರ್ ಹೇಳಿಕೆ ಕೊಟ್ಟಿದ್ದಾರೆ.